ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಸಿಂಪಲ್ಲಾಗಿ ಆಮೇಲೆ ತುಂಬ ಬೇಗನೆ ಹಾಕಿ ಮುಗಿಸುವಂಥ ಒಂದು ಬಾರ್ಡರ್ ಡಿಸೈನ್ ಸ್ಯಾರಿ ಕುಚ್ಚನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಅದಕ್ಕೆ ನಾನಿಲ್ಲಿ ಫಸ್ಟು ಆ್ಯಸ್ ಯೂಶ್ವಲ್ 6 ದಾರನ ಗಂಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಫಸ್ಟು ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಚೈನ್ಸ್ ಹಾಕೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ. ಒಂದು ಡಬಲ್ ಕ್ರೋಶೆ ಮಾಡಿದ್ಮೇಲೆ ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ಈ ರೀತಿ ನಾನೊಂದು ಬ್ಲ್ಯಾಕ್ ಕಲರ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಆ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಇಲ್ಲೇ ನಾವು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಸ್ಲ್ಯಾಂಟಿಂಗಾಗಿ ಅದರ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಡಬಲ್ ಕ್ರೋಶೆ ಆಗುತ್ತೆ. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ದಾರ ಸುತ್ತಿ ನಾವೇನಿಲ್ಲಿ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ವಿ ಶೇಪ್ ಸ್ಪೇಸ್ ಕಾಣಿಸ್ತಿದೆಯಲ್ಲ, ಟ್ರಯಾಂಗಲ್ ಶೇಪು. ಸೊ ಅಲ್ಲಿ ನೀಡಲ್ ಹಾಕಿ ದಾರ ತರಬೇಕು. 3 ದಾರ ಆಗುತ್ತೆ. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಹೀಗೆ ಇಲ್ಲಿ 5 ಅಥವಾ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು 6 ಅಥವಾ 5 ಈ ರೀತಿ ಮಾಡ್ಕೊಳ್ಳಿ. ಎಷ್ಟು ಹಿಡಿಸುತ್ತೆ ಅಷ್ಟು. ನೀವು ಡಬಲ್ ಕ್ರೋಶೆ ಕಂಬ ಹೇಗೆ ಹಾಕಿರ್ತೀರೋ ಅದರ ಮೇಲೆ ಡಿಪೆಂಡು. ಸೊ ನಾವು ಯೂಶ್ವಲಿ ಈ ರೀತಿ ಡಿಸೈನ್ ಹಾಕಿದ ತಕ್ಷಣ ಈ ರೀತಿ ಆ ಸೀರೆಗೆ ಲಾಕ್ ಮಾಡೋಕ್ಕೆ ಹೋಗ್ತೀವಿ ನಾವು ಯಾವಾಗಲೂ. ಸೊ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ. ಈ ರೀತಿ ಲಾಕ್ ಮಾಡಬಾರ್ದು. 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ಡೈರೆಕ್ಟಾಗಿ ದಾರ ಎತ್ತಿ ಅದಕ್ಕೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಮತ್ತು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಈ ರೀತಿ ಈಗ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಡಿಸೈನ್ ನೀಟಾಗಿ ಬರೋ ಹಾಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ಮೇಲೆ 3 ಚೈನ್ಸ್ ಹಾಕಬೇಕೀಗ. 1 2 3 ಚೈನ್ ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿ ನಾವಿಲ್ಲಿ ಬೇಕಂದ್ರೆ ನೀವು ಫಸ್ಟ್ ಹೋಲ್ಗೆಪ್ಗೆ ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಬೀಡ್ ಪಕ್ಕ ಸ್ಪೇಸ್ ಇರುತ್ತೆ ನೋಡಿ, ಇಲ್ಲಿ ಬೀಡ್ ಪಕ್ಕ ಮತ್ತು ಆ ಕಂಬದ ಮಧ್ಯದಲ್ಲಿ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಬೀಡ್ ಪಕ್ಕನೇ ಲಾಕ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಇಲ್ಲಿ ನಾವು ಫಸ್ಟ್ ಹೋಲ್ ಗ್ಯಾಪ್ ಕಾಣುತ್ತಲ್ಲ ಅಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಮಾಡಿಕೊಂಡು ಸೀರೆನ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿ ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈಗ ಈ 3 ಚೈನು ಬೀಡ್ ಮಧ್ಯೆ ಈ ರೀತಿ ಆ 3 ಚೈನ್ ಕೆಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 3 ಚೈನ್ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ. ಸೊ ಹೀಗೆ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ನೀವಿಲ್ಲಿ ಫಸ್ಟು ಡಿಸೈನಲ್ಲಿ ಆರ್ಚಲ್ಲಿ ನೀವು 5 ಕಂಬ ಮಾಡ್ಕೊಂಡಿದ್ರೆ ಇಲ್ಲೂ ಕೂಡ 5 ಕಂಬಗಳನ್ನ ಮಾಡ್ಕೊಳ್ಳಿ. ನಾನು 6 ಕಂಬ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಸೆಕೆಂಡ್ ಆರ್ಚಲ್ಲೂ ಕೂಡ 6 ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೀವು ಕಂಟಿನ್ಯೂ ಆರ್ಚಲ್ಲಿ ಪೂರ್ತಿ 6 ಕಂಬಗಳನ್ನ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಸೊ ಇಲ್ಲಿ ಈ ರೀತಿ ಲಾಕ್ ಮಾಡಬಾರ್ದು. ಇನ್ನೊಂದು ಸರ್ತಿ ಹೇಳ್ತಿದ್ದೀನಿ, ಲಾಕ್ ಮಾಡಬಾರ್ದು. ಸ್ವಲ್ಪ ದಾರ ಮೇಲೆತ್ತಿ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು, ಡಿಸೈನ್ ಏನು ಮುದುಡಿ ಆಗಬಾರ್ದು, ಆ ರೀತಿ ನೋಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಆಮೇಲೆ 3 ಚೈನ್ ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ರೀತಿ ಬೀಡ್ ಪಕ್ಕ ಕೆಳಗಡೆ ಸ್ಪೇಸ್ ಇದೆ ನೋಡಿ, ಅದು ದಾರ ಈ ಸೈಡ್ ಹೋಗ್ತಾಯಿದ್ರೆ ಅಲ್ಲಿ ಹೋಗಬಾರ್ದು, ಈ ಸೈಡ್ ಲೆಫ್ಟೇ ಬರಬೇಕು. ಆ ರೀತಿ ಈ ಬೀಡ್ ಪಕ್ಕನೇ ಲಾಕ್ ಆಗೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಸರಿ ಅನ್ಸಲ್ಲ, ಡಿಫಿಕಲ್ಟ್ ಅನಿಸುತ್ತೆ ನೀವು ಫಸ್ಟ್ ಹೋಲ್ಗಪ್ಪಿಗೆ ಮಾಡ್ಕೊಂಡ್ಬಿಡಿ. ಅದು ಕೂಡ ಇದೇ ಥರ ಬರುತ್ತೆ ಡಿಸೈನು. ಸೊ ಮಾಡಿಕೊಂಡು ಫ್ರಂಟ್ ಸೈಡ್ ಟರ್ನ್ ಮಾಡಿ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಕಂಟಿನ್ಯೂ ಇಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡ್ಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೆ ಹೇಗೆ ಅನ್ನಿಸ್ತು ಡಿಸೈನ್ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನನಗೆ ಅದು ಇನ್ನೂ ಹೆಲ್ಪ್ ಆಗುತ್ತೆ ನಾನು ಡಿಸೈನ್ ಹಾಕೋದಕ್ಕೆ. ಸೊ ಇಲ್ಲಿ ಮತ್ತು ಇಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ ನಾನು. ಸೊ ನೀವು ಇಷ್ಟೇ 6 ಹಾಕಿ ನಡೆಯುತ್ತೆ, 5 ಕೂಡ ನಡೆಯುತ್ತೆ.
ಸೊ ಇದೇ ರೀತಿ ಕಂಟಿನ್ಯೂ ಪೂರ್ತಿ ಡಿಸೈನ್ ಹಾಕ್ಕೊಂಡು ಹೋಗಬೇಕು. ಫಸ್ಟಷ್ಟೇ ಈ ರೀತಿ ಬರುತ್ತೆ, ಬೀಡ್ ಬರೋಲ್ಲ. ನೆಕ್ಸ್ಟ್ ಎಲ್ಲ ಈ ರೀತಿ ಬೀಡ್ಸ್ ಬರುತ್ತೆ ಆರ್ಚಿಗೆ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಎಂಡಲ್ಲಿ ಆ ಡಬಲ್ ಕ್ರೋಶೆ ಕಂಬ ಹಾಕಿದ್ಮೇಲೆ ಅದನ್ನ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಚೈನ್ ಹಾಕಿ ಗಂಟು ಹಾಕ್ಕೊಳ್ಳಿ. ಸೊ ನೀವು ಇಲ್ಲಿ ಬೀಡ್ ಬೇಕಂದರೆ ಈ ಕೆಳಗಿದ್ದು ಹಾಕಿದ್ದೀವಲ್ಲ ಆ ಬೀಡನ್ನ ಸ್ಕಿಪ್ ಮಾಡ್ಬೋದು. ಇದು ಮಧ್ಯದಲ್ಲಿ ಹಾಕಿರೋ ಬೀಡನ್ನ ಸ್ಕಿಪ್ ಮಾಡಬೇಡಿ, ಅದೇ ಹೈಲೈಟಾಗಿ ಕಾಣಿಸೋದು ಈ ಡಿಸೈನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಸಿಂಪಲ್ಲಾಗಿ, ಆಮೇಲೆ ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಸೊ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.